ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಎಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗಿನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಒಂದು ರಂಗೋಲಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಕಳಸದ ಕೆಳಗೆ ಹಾಕುವಂಥ ರಂಗೋಲಿ. ಹಾಗಾಗಿ ಇದನ್ನು ಆದಷ್ಟುನು ತುಳಸಿ ಕಟ್ಟೆ ಹತ್ರ ಹಾಕೋದಾಗಿರ್ಬೋದು ಅಥವಾ ನೀವು ಬಾಗಿಲ ಹತ್ರ ಹಾಕೋದಾಗಿರ್ಬೋದು, ಆದಷ್ಟು ಬೇಡ. ಯಾಕಂದರೆ ನಾವು ಈ ಒಂದು ರಂಗೋಲಿಯನ್ನು ಹಾಕಿದ ನಂತರದಲ್ಲಿ ಅದರ ಮೇಲೆ ಹೆಚ್ಚಾಗಿ ಓಡಾಡಬಾರದು. ಒಂದು ಪಕ್ಷ ನೀವು ರಂಗೋಲಿ ಹಾಕಿದ್ರೂ ಕೂಡ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ರಂಗೋಲಿ ಹಾಕಿದ್ರೂ ಕೂಡ ಬೀಜಾಕ್ಷರ ಮಂತ್ರವನ್ನು ನಾವು ಹೊರಗಿನ ಭಾಗದಲ್ಲಿ ಎಲ್ಲೂ ಸಹ ಬರೆಯಬಾರದು. ನಾವೇನಿದ್ರೂ ದೇವರ ಮನೇಲಿ ಅಷ್ಟೇ ಅದಕ್ಕೆ ಸೀಮಿತವಾಗಿರಬೇಕು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಪ್ರತಿ ಒಂದೊಂದು ರಂಗೋಲಿಯಲ್ಲೂ ಕೂಡ ತುಂಬಾ ವಿಶೇಷತೆ ಇರುತ್ತೆ. ಈ ಒಂದು ರಂಗೋಲಿಯನ್ನು ನೀವು ಹಾಕುವಂಥ ಸಂದರ್ಭದಲ್ಲಿ ನೀವು ಅಕ್ಕಿ ಹಿಟ್ಟಿಂದನೂ ಹಾಕ್ಬೋದು, ರಂಗೋಲಿ ಹಿಟ್ಟಿಂದನೂ ಹಾಕ್ಬೋದು. ಬೇಕಾದ್ರೆ ರಂಗೋಲಿಗೇನೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಬೋದು. ಇನ್ನು ನೀವೇನಾದ್ರೂ ಪಾದಗಳು ಸಹ ಬರಿತಾ ಇದ್ದೀರಿ ಅಂದರೆ ಆದಷ್ಟು ಅಮ್ಮನವರು ಒಳಗೆ ಬರ್ತಿರೋ ರೀತಿಯಲ್ಲಿ ನೀವು ಪಾದಗಳನ್ನು ಬರಿಬೇಕಾಗುತ್ತದೆ. ಅದು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಈ ಒಂದು ರಂಗೋಲಿ ಹಾಕಿದ ನಂತರದಲ್ಲಿ ಆದಷ್ಟು ಸ್ವಲ್ಪ ಎತ್ತರದ ಜಾಗದಲ್ಲೇ ಹಾಕಿ. ಅಂದರೆ ನೀವು ಕಳಸ ಸ್ಥಾಪನೆ ಮಾಡೋದು ಸ್ವಲ್ಪ ಎತ್ತರದ ಜಾಗದಲ್ಲಿ ಅಲ್ವಾ, ಹಾಗಾಗಿ ಕಳಸ ಸ್ಥಾಪನೆಯ ಕೆಳಗೇ ನಾವು ಈ ಒಂದು ರಂಗೋಲಿ ಹಾಕೋದು ತುಂಬ ಸೂಕ್ತವಾದದ್ದು. ಈಗ ನೀವು ಮುಖ್ಯ ದ್ವಾರದ ಬಳಿ ಆಗಿರ್ಬೋದು, ತುಳಸಿ ಕಟ್ಟೆಯ ಬಳಿ ಆಗಿರ್ಬೋದು ಆಗ್ತಾ ಇದ್ದೀರಿ ಅಂತಂದರೆ ಆ ಒಂದು ಸಮಯದಲ್ಲಿ ಬೀಜಾಕ್ಷರ ಮಂತ್ರವನ್ನು ಬರೆಯೋದಕ್ಕೆ ಹೋಗಬೇಡಿ. ಜಸ್ಟ್ ನೀವು ರಂಗೋಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆಯೇ ನಾವು ಯಾವುದೇ ಒಂದು ಹಬ್ಬಗಳಾಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬನೇ ಅಂತಲ್ಲ, ಯಾವುದೇ ಒಂದು ಹಬ್ಬಗಳಾಗಿರ್ಬೋದು, ಪೂಜೆ, ಅಮಾವಾಸ್ಯೆ, ಹುಣ್ಣಿಮೆ ಆಗಿರ್ಬೋದು, ಒಂದು ದೈವಿಕ ರಂಗೋಲಿ ಹಾಕೋದು ತುಂಬಾ ಒಳ್ಳೆಯದು. ಪೂಜಾ ಸ್ಥಳಗಳಲ್ಲಿ ಅದು ನಮ್ಮ ಒಂದು ಹಿಂದೂ ಸಂಪ್ರದಾಯವಾಗಿರುತ್ತದೆ. ಒಂದು ಪುಟ್ಟದಾದ ರಂಗೋಲಿನಾದ್ರೂ ಹಾಕಿ ನಾವು ಕಳಸ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು. ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಇಲ್ಲ. ಈಗ ಪ್ರತಿನಿತ್ಯವೂ ನೀವು ಅಂದರೆ ವಾರಕ್ಕೆ 2 ಸರಿ ನೀವು ಕಳಸವನ್ನು ಬದಲಾವಣೆ ಮಾಡ್ತಾ ಇರ್ತೀರಿ. ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಒಂದು ರಂಗೋಲಿ ಹಾಕಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು. ನೋಡಿ, ಈಗ ನಾನು ನಿಮಗೆ ಬೀಜಾಕ್ಷರ ಮಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಾನಿವತ್ತು 5 ದೇವರುಗಳ ಸಾಂಕೇತಿಕವಾಗಿ ಬೀಜಾಕ್ಷರ ಮಂತ್ರವನ್ನು ಬರಿತಿದ್ದೇನೆ. ಶ್ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿತಾ ಇದ್ದೇನೆ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, 4 ಲೈನ್ ಏನು ಬರೆದಿದ್ದೇನೆ ಅದರ ಮಧ್ಯಾಹ್ನ ನಾನು ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆಯುತ್ತಿದ್ದೇನೆ. ಶ್ರೀಮ್ ಅಂತೇಳಿ ಬರೆದ ನಂತರದಲ್ಲಿ ನೀವು ಮೊದಲು ಬೇಕಾದರೆ ಮಧ್ಯದಲ್ಲಿ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬಹುದು. ನಾನಿದು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಅಂತೇಳಿ ಮಧ್ಯದಲ್ಲಿ ಶ್ರೀಮ್ ಅಂತೇಳಿ ಬರೆದಿದ್ದೇನೆ ಅಷ್ಟೇ. ಗಣೇಶನ ಅನುಗ್ರಹ ಪಡೆಯಲು ನಾವೊಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕಾಗುತ್ತದೆ. ನಂತರದಲ್ಲಿ ಓಂ ಅಂತೇಳಿ ಬರಿತಾ ಇದ್ದೇನೆ. ನಂತರದಲ್ಲಿ ನೋಡಿ, ನಾನು ಐಂ ಅಂತೇಳಿ ಬರಿತಾ ಇದ್ದೇನೆ. ಐಂ ಅಂದರೆ ಏನಪ್ಪ ಅಂತಂದರೆ ಸರಸ್ವತಿ ಅಮ್ಮನವರ ಅನುಗ್ರಹ ಸಿಗೋದಕ್ಕೋಸ್ಕರ. ನಾವು ಬರೀ ಲಕ್ಷ್ಮಿ ಅನುಗ್ರಹ ಅಷ್ಟೇ ಅಲ್ಲ, ನಮಗೆ ಸರಸ್ವತಿ ಅಮ್ಮನವರ ಅನುಗ್ರಹ ಸಹ ಬೇಕಾಗುತ್ತದೆ. ನಮಗೆ ಒಂದು ಜ್ಞಾನಾರ್ಜನೆ ಅಂತ ಕೊಡುವಂಥವರು ಸರಸ್ವತಿ ಅಮ್ಮನವರಾಗಿರ್ತಾರೆ. ಹಾಗಾಗಿ ಐಂ ಅಂತೇಳಿ ಬರಿತಾ ಇದ್ದೇನೆ. ರೀಮ್ ಅಂದರೆ ಏನಪ್ಪ ಅಂತಂದರೆ ಪಾರ್ವತಿ ದೇವಿಯ ಅನುಗ್ರಹಕ್ಕಾಗಿ ನಾವು ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರಿಬೇಕಾಗುತ್ತದೆ. ಪ್ರತಿ ಒಂದು ಬೀಜಾಕ್ಷರ ಮಂತ್ರದಲ್ಲೂ ಕೂಡ ಅದರದ್ದೇ ಆದ ಒಂದು ಶಕ್ತಿ ಇರ್ತದೆ. ರೀಮ್ ಅಂದರೆ ಅದು ಪಾರ್ವತಿ ತತ್ವ ಆಗಿರುತ್ತದೆ, ಪಾರ್ವತಿ ಶಕ್ತಿ ಆಗಿರುತ್ತದೆ. ಹಾಗೆ ಶ್ರೀಮ್ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಲಕ್ಷ್ಮೀ ಅಮ್ಮನವರ ಒಂದು ಅನುಗ್ರಹ ಪಡೆಯಲು ಸೌಭಾಗ್ಯ ಮತ್ತು ಸಮೃದ್ಧಿಯೊಂದಿಗೆ ಈ ಒಂದು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿಬೇಕಾಗುತ್ತದೆ. ಕ್ಲೀಮ್ ಅಂದರೆ ಶಕ್ತಿ ಮತ್ತು ಆಕರ್ಷಣೆ, ಅನುಗ್ರಹದ ತತ್ವಕ್ಕೆ ಸಂಬಂಧಿಸಿದಂಥ ಒಂದು ಬೀಜವಾಗಿರುತ್ತದೆ. ಹಾಗಾಗಿ ನಾನು ಅಷ್ಟೂ ಬೀಜಾಕ್ಷರ ಮಂತ್ರವನ್ನು ಸಹ ಬರೆದಿದ್ದೇನೆ. ಕೆಳಭಾಗದಲ್ಲಿ ನಾನು ಓಂ ಐಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ಕೆಳಗಿನ ಭಾಗದಲ್ಲಿ ಬರೆಯುತ್ತಿದ್ದೇನೆ. ಅಷ್ಟೂ ದೇವರುಗಳ ಅನುಗ್ರಹ ನಮಗೆ ಸಿಗೋದಕ್ಕೋಸ್ಕರ ನಾವು ಈ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಾವು ಈ ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳೋದ್ರಿಂದ ನಮಗೆ ಪ್ರತಿ ಒಂದರಲ್ಲೂ ಕೂಡ ಹೊಂದಾಣಿಕೆ ಇದೆ. ಯಾವ ದೇವರನ್ನು ಬಿಟ್ಟು ನಾವು ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ನಮಗೆ ಬರೀ ಲಕ್ಷ್ಮಿ ಅಷ್ಟೇ ಅಲ್ಲ, ಸರಸ್ವತಿ ಅನುಗ್ರಹನೂ ಬೇಕು, ಗಣಪತಿ ಅನುಗ್ರಹನೂ ಬೇಕು, ಶಿವನ ಅನುಗ್ರಹನೂ ಬೇಕು, ಪಾರ್ವತಿ ಅನುಗ್ರಹನೂ ಬೇಕು, ಎಲ್ಲ ದೇವರ ಅನುಗ್ರಹನೂ ಕೂಡ ಬೇಕಾಗುತ್ತದೆ. ಹಾಗಾಗಿ ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಈ ರೀತಿಯ ಒಂದು ದೈವಿಕ ರಂಗೋಲಿನ ಹಾಕಿಬಿಟ್ಟು ನಂತರದಲ್ಲಿ ನಾವು ಒಂದು ಕಳಸ ಸ್ಥಾಪನೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ಮೇಲೆ ನೀವು ನೋಡ್ತಾ ಇರ್ಬೋದು, ಒಂದು ಅಷ್ಟದಳ ರಂಗೋಲಿ ಕೂಡ ಹಾಕಿದ್ದೇನೆ. ಅಲ್ಲಿ ನಾನು ಫೋಟೋವನ್ನು ಹಿಡೋದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಆ ಒಂದು ರಂಗೋಲಿನ ಹಾಕಿಬಿಟ್ಟು ನೀವು ಅದರ ಮೇಲೂ ಕೂಡ ಕಳಸ ಸ್ಥಾಪನೆ ಮಾಡಿಕೊಳ್ಳಬಹುದು. ನಾನು 2 ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಒಂದು ದೈವಿಕ ರಂಗೋಲಿ ಹೇಗಿತ್ತು, ಹಾಗೆಯೇ ಅದನ್ನು ಎಲ್ಲ ತುಂಬ ಸರಳವಾಗಿರೋ ಅಂಥದ್ದೇ ರಂಗೋಲಿ. ಇದು ತುಂಬ ಚಿಕ್ಕದಾಗಿ, ನಾನು ಆ್ಯಕ್ಚುಲಿ ದೊಡ್ಡದಾಗೇ ಬರೆದಿದ್ದೇನೆ. ಅದು ತುಂಬ ಸರಳವಾದ ರಂಗೋಲಿ. ಎಲ್ಲರೂ ಕೂಡ ಹಾಕಿ ನಂತರದ ದಿವಸದಲ್ಲಿ ನಾನು ಒಂದು ಕಳಸ ಸ್ಥಾಪನೆ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ. ಈ ಒಂದು ರಂಗೋಲಿಯನ್ನು ನಾನು 2 ವರ್ಷದ ಕೆಳಗೆ ನಾನು
ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೆ. ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೇ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ರಿ. ಹಾಗೆಯೇ ಇವತ್ತು ಕೂಡ ನೀವು ಈ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಈ ಒಂದು ರಂಗೋಲಿಯನ್ನು ಹಾಕಿ ಕಳಸ ಸ್ಥಾಪನೆ ಮಾಡಿ. ಯಾಕಂತಂದರೆ ಈ ಶುಕ್ರವಾರ ನಾವು ಬರೀ ವರಮಹಾಲಕ್ಷ್ಮಿ ಅಷ್ಟೇ ಮಾಡೋದಿಲ್ಲ, ಸಂಪತ್ ಗೌರಿನೂ ಪೂಜೆ ಮಾಡ್ತೀವಿ. ಹಾಗಾಗಿ ಪಾರ್ವತಿ ದೇವಿಯ ಒಂದು ಅನುಗ್ರಹ ಕೂಡ ನಮಗೆ ಬೇಕಾಗುತ್ತದೆ. ಪಾರ್ವತಿ, ಗಣೇಶ, ಶಿವ, ಹಾಗೆಯೇ ಕುಬೇರ ಆಗಿರ್ಬೋದು, ಲಕ್ಷ್ಮಿ, ಪ್ರತಿಯೊಬ್ಬರು ದೇವರ ಅನುಗ್ರಹ ಕೂಡ ನಮಗೆ ಬೇಕಾಗುತ್ತದೆ. ಹಾಗಾಗಿ ಈ ಒಂದು ದೈವಿಕ ರಂಗೋಲಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.